ನಾ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಗಿಫ್ಟ್ ಅಂತ. ಹೆಲೋ ಗೈಸ್, ನಾನು ನಿಮ್ಮ ವಿಜಯಲಕ್ಷ್ಮಿ. ಸೊ ನಾನು ಇವಾಗ ಬೆಂಗಳೂರು ರೀಚ್ ಆದೆ ಅಂತ ಜಲ್ದಿ ಎದ್ದು ನೋಡಿದೆ. ಸೊ ರೀಚ್ ಆಗಿದ್ದೆ ಆಲ್ರೆಡಿ. ಅಲ್ಲಿ ಆಂಜನೇಯನ ದೇವಸ್ಥಾನ ಇತ್ತು. ಸೊ ನಂದು ಗುಡ್ ವೈಬ್ಸ್ ಅಂತಲೇ ಹೇಳ್ಬೋದು. ರೀಚ್ ಆಗೋದ್ರಲ್ಲಿ ಆಲ್ರೆಡಿ ಟೈಮ್ ಆಗಿತ್ತು. ಸೊ 9:30 ಅನ್ನೋದ್ರಲ್ಲಿ ನಾವು ಅಲ್ಲಿ ಇರಬೇಕು ಆಫೀಸಲ್ಲಿ. ಸೊ ಅದಕ್ಕೆ ಬೇಗ ರೆಡಿ ಆಗಿ ನಾವು ಆಫೀಸಿಗೆ ಹೋಗಿ ಅಲ್ಲಿ 9:30 ಒಳಗೆ ಲಾಗಿನ್ ಆಗೋದಿತ್ತು. ಸೊ ಅಲ್ಲಿ ಹೋಗಿ ನಾವು ನಮ್ಮ ನಂಬರ್ನ ಹಾಕಿ ಜನ್ರೇಟ್ ಮಾಡಿ ಆಮೇಲೆ ನಾವು ಲಾಗಿನ್ ಆಗಿ ಆಫೀಸ್ ಒಳಗೆ ಬಂದ್ವಿ. ಸೊ ಕ್ಲಾಸ್ ರೂಮ್ ಒಳಗೆ ನಮ್ಗೆ ಕಾಫಿ ಕೊಟ್ಟರು. ಕಾಫಿ ಕುಡ್ಕೊಂಡು ಸ್ಮಾಲಾಗಿ ಎಲ್ಲರಿಗೂ ಒಂದು ಗಿಫ್ಟ್ ಕೊಟ್ಟಿದ್ರು. ಸೊ ಕ್ಯೂರಿಯಾಸಿಟಿ ಅನ್ನೋದು ಎಲ್ಲರಿಗೂ ಇರ್ತಿದ್ದಿಲ್ಲ, ಗಿಫ್ಟ್ ಒಳಗೆ ಏನಿರ್ತೈತೆ ಅಂತಂದ್ರೆ. ಸೊ ನಾನು ತಡೆಯೋಕ್ಕಾಗಲಿಲ್ಲ, ಓಪನ್ ಮಾಡಿದೆ. ಫೈನಲಿ ನಾನು ಅಂದ್ಕೊಂಡಿದ್ದೆ, ನಾನು ತೊಗೋಬೇಕಂತ ಅಂದ್ಕೊಂಡಿದ್ದೆನ ನನಗೆ ಸಿಕ್ತು. ಎಷ್ಟು ಖುಷಿ ಆಯ್ತು, ಮಸ್ತ್ ಇತ್ತು ರೀ. ಆಮೇಲೆ ಹೊಟ್ಟೆ ಹಸ್ತಿತ್ತು, ಬೆಳಗ್ಗೆ ನಾಷ್ಟ ಮಾಡಿರಲಿಲ್ಲ ಅಂತಂದು. ಸೊ ಲಂಚ್ ಅರೇಂಜ್ ಮಾಡಿದ್ರೆ ಅಲ್ಲೇ ನಾವು ಊಟ ಮಾಡಿದ್ರು. ಊಟ ಅಂತೂ ಮಸ್ತ್ ಇತ್ತು. ಊಟ ಮುಗಿಸ್ಕೊಂಡು ಮತ್ತೆ ಹ್ಯಾಂಡ್ ವಾಶ್ ಮಾಡ್ಕೊಳಕ್ಕೆ ನಾವು ಬಂದ್ವಿ. ನನಗಂತೂ ಊಟ ಮಾಡಿ ಕೈ ತೊಳ್ಕೊಳಕ್ಕೆ ಮನಸ್ಸು ಬರತ್ತಿಲ್ಲ, ಯಾಕಂದ್ರೆ ಅಷ್ಟು ಮಸ್ತ್ ಇತ್ತು ರೀ ಊಟ. ಸೊ ನೋಡ್ರಿಕ್ಕೆ ವಾಶ್ರೂಮ್ ಕ್ಲೀನ್ ಮಾಡತ್ತಾಳೋ ಏನು ಮಾಡತ್ತಾಳೋ ನನಗಂತೂ ಒಂದು ಗೊತ್ತಾಗತ್ತಿಲ್ಲ. ನಾವು ಕ್ಲಾಸ್ ರೂಮಲ್ಲಿ ಬಂದಾಗ ನಮಗೆ ಯಾರಿಗೂ ಪರಿಚಯ ಇರಲಿಲ್ಲ. ಸೊ ಇವಾಗ ಎಷ್ಟು ಕ್ಲೋಸ್ ಆಗಿವಿ ಅಂತಂದರೆ ಭಾಳ ಕ್ಲೋಸ್ ಆಗಿವಿ. ಸೊ ಇವರು ಲಾಸ್ಟ್ ಟ್ರೈನಿಂಗಲ್ಲಿ ಬಂದಿದ್ದರೆ ಈ ಸರಿನೂ ಬಂದಾರ ಅಂತ ಮುಂಚೆಯಿಂದನೇ ಪರಿಚಯ ಇದ್ದರು. ಸೊ ಹಾಗಾಗಿ ಇದು ನಮ್ಮ HMIL ಕಂಪ್ನಿ ಬೆಂಗಳೂರಲ್ಲೇ ಬರುತ್ತೆ, ನಮ್ಮ ಹೆಡ್ ಆಫೀಸ್ ಇದು. ನಾವು ಮಾಡೋ ಕೆಲಸದ ಮೇಲೆ ನಮ್ಗೆ ಗೌರವ ಇತ್ತಂದ್ರೆ ಸಾಕ್ರಿ, ಯಾರನ್ನ ತೊಗೊಂಡು ಏನು ಮಾಡೋಕ್ಕಾಗ್ತೈತಿ. ಸೊ ಇವತ್ತಿನ ದಿನ ಹೆಂಗಿತ್ತಂತ ನೀವು ನೋಡಿದ್ರಿ. ಇದೇ ಥರ ವಿಡಿಯೋಸ್ ಬೇಕಂದ್ರೆ ನನ್ನ ಪೇಜ್ನ ಫಾಲೋ ಮಾಡಿರಿ, ಇದೇ ಥರ ಸಪೋರ್ಟ್ ಮಾಡಿರಿ. ನೆಕ್ಸ್ಟ್ ಲಾಗ್ ಒಳಗೆ ಸಿಗ್ತೀನಿ. ನೆಕ್ಸ್ಟ್ ಲಾಗ್ ಅಂತೂ ಮಸ್ತ್ ಐತಿ. ಸೊ ವೇಟ್ ಮಾಡಿರಿ. ನಿಮ್ಮೆಲ್ಲರಿಗೂ ರಾಶಿ ಪ್ರೀತಿ. ಥ್ಯಾಂಕ್ ಯು.